ಸತೀಶ್ ಗೌಡರ್ ಅವರಿಗೆ ಆದರದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಗೌರವಪೂರ್ವ ಸ್ವಾಗತವನ್ನು ಕೋರುತ್ತೇವೆ. ಮಾಡ್ಕೊಳ್ತಾ ಇದ್ದೇವೆ. ಹಾಗಾಗಿ ಐಒಸಿಎಲ್ ಕಡೆಯಿಂದ ಅಧಿಕಾರದ ಈಗ ಬೆಳಗಾಂನಲ್ಲಿ ನಮ್ಮವರೇ ಹಿಡಿದಿರೋದು, ಮೊನ್ನೆ ಪಾಂಡಪುರದಲ್ಲಿ ನಮ್ಮವರೇ ಹಿಡಿದಿರೋದು. ನಮ್ಮವರು ಇವತ್ತಿನ ದಿವಸ ನಮ್ಮ ಡಾಕ್ಟರ್ಗಳೆಲ್ಲ ಕಡೆ ತಪಾಸಣೆ, ನಮ್ಮ ಆರೋಗ್ಯ ಇಲಾಖೆ ತಪಾಸಣೆ ಮಾಡಿಸ್ತಾ ಇದ್ದಾರೆ. ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಗಳು ಭೇಟಿ ಕೊಡ್ತಾ ಇದ್ದಾರೆ, ಮಾಹಿತಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇದನ್ನ ಎಲ್ಲೆಲ್ಲಿ ನಡೀತಾ ಇದೆ ನಾವು ಹಿಡಿದಾಕ್ತಾ ಇದ್ದೀವಿ. ಅದು ಆಗ್ತಾ ಇರೋದ್ರಿಂದ ಏನಾಗ್ತದೆ ನಿಮಗೆ, ಇದರ ಬಟ್ ಇದು ಮೊದಲು ಕೂಡ ನಡೀತಾ ಇತ್ತು. ಕಾನೂನು ಇರುವಂತ ಕಾನೂನುಗಳು ಇದೆ. ಈಗ ನಾನು ಮುಂದಿನ ವಾರದಲ್ಲಿ ಇನ್ನೊಂದು ಮೀಟಿಂಗ್ ಕರೆದಿದ್ದೀನಿ. ಇದನ್ನ ಈ ಕಾನೂನಿನಲ್ಲಿ ಏನು ಅಂಶಗಳಿದೆ, ಹೆಚ್ಚು ಇದಕ್ಕೆ ಶಕ್ತಿ ಕೊಡುವಂತ ಏನಾದರೂ ಬೇರೆ ಮಾಡಬೇಕಂತ ಕೂಡ ಚರ್ಚೆಗೆ ಇಟ್ಕೊಂಡಿದ್ದೀವಿ. ನೋಡಿ, ಶಿಕ್ಷೆ ನೋಡಿ, ನಮ್ಮ ದೇಶದಲ್ಲಿ ಕೋರ್ಟ್ ಇದೆ. ಶಿಕ್ಷೆ ನಾವು ಕೊಡೋಕ್ಕಾಗಲ್ಲ, ಕೋರ್ಟ್ ಮುಖಾಂತರ ಕೊಡಿಸ್ಬೇಕು. ಕೋರ್ಟಲ್ಲಿ ಇವಾಗ ನಿಮ್ಗೆ ಗೊತ್ತಿದೆ ನಮ್ಮ ವ್ಯವಸ್ಥೆಗಳಲ್ಲಿ, ಕಾನೂನಿನ ವ್ಯವಸ್ಥೆಗಳು ಏನೇನು. ಆದರೆ ನಮ್ಮ ಇಲಾಖೆಯಿಂದ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು, ಕೇಸ್ ಬುಕ್ ಮಾಡುವಂಥದ್ದು, ಚಾರ್ಜ್ ಶೀಟ್ ಮಾಡಿಸುವಂಥದ್ದು ನಾವೆಲ್ಲ ಮಾಡಿಸ್ತಾ ಇದ್ದೀವಿ. ಕೋರ್ಟಲ್ಲೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಫಾಲೋ ಅಪ್ ಆಗಬೇಕು, ಅದನ್ನು ಕೂಡ ಮಾಡ್ತಕ್ಕಂಥ ನಾವು ಮಾಡ್ತಾ ಇದ್ದೀವಿ. ಮತ್ತು ಮುಂದಿನ ವಾರದಲ್ಲಿ ಇನ್ನೊಂದು ನಾನು ಸಭೆಯನ್ನು ಕರೆದಿದ್ದೇನೆ. ಪ್ರತ್ಯೇಕವಾಗಿ ಇದರ ಬಗ್ಗೆನೇ ಇನ್ನೂ ಹೆಚ್ಚಾಗಿ ನಾವು ಚರ್ಚೆ ಮಾಡಿ ಇನ್ನೇನಾದರೂ ಇದರಲ್ಲಿ ನಾವು ಮಾಡೋದಕ್ಕೆ ಸಾಧ್ಯತೆಗಳಿದೆಯಾ, ಇನ್ನೇನು ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ನಾನು ಕೆಲವು ಎನ್ ಜಿ ಒಗಳನ್ನು ಕೂಡ ಕರೆಸ್ತಾ ಇದ್ದೀನಿ. SMT ಆಸ್ಪತ್ರೆಗೆ ಭೇಟಿ ಕೊಟ್ಟು ಬಂದಿದ್ದೀನಿ. ಅಲ್ಲೂ ಕೂಡ ಸುಮಾರು ಎಲ್ಲರೂ ಮಾತಾಡ್ಕೊಂಡು ಬಂದೆ. ಆಸ್ಪತ್ರೆ ಚೆನ್ನಾಗಿ ನಡೀತಾ ಇದೆ. ಮತ್ತು ನಾನು ಅಲ್ಲೂ ಕೂಡ ಕೇಳಿದೆ, ಅಲ್ಲೆಲ್ಲ ರೋಗಿಗಳಿಗೆ ಏನಾದರೂ ಈ ಥರ ಇದೆಯಾ, ಇಲ್ಲ, ಅವರೆಲ್ಲೂ ಕೂಡ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಸರ್, ಯಾರೂ ತೊಂದರೆ ಇಲ್ಲ ಅಂತ ಅವ್ರ ಕುಟುಂಬದವರೆಲ್ಲ ಹೇಳ್ತಾ ಇದ್ರು. ಆದರೆ ಖಂಡಿತವಾಗಿಯೂ ನಾನು ಈ ಥರ ನಡೀತಾ ಇಲ್ಲ ಅಂತ ನಾನು ಹೇಳೋದಿಲ್ಲ. ನಮ್ಮ ವ್ಯವಸ್ಥೆಯಲ್ಲಿ ಲೋಪದೋಷಗಳು ಇರ್ತದೆ, ಭ್ರಷ್ಟರು ಇರ್ತಾರೆ, ಮತ್ತು ಈ ರೀತಿಯಾಗಿ ದುರುಪಯೋಗ ಮಾಡುವಂಥ ಜನನೂ ಇರ್ತಾರೆ. ಇಂಥ ಯಾವುದಾದ್ರೂ ನಮಗೆ ಮಾಹಿತಿ ಬಂದರೆ ಖಂಡಿತವಾಗಿ ನಾನು ಕ್ರಮ ತಗೊಳ್ತೀನಿ. ಅದೇ ನಮ್ಮ ವ್ಯವಸ್ಥೆ ಇವತ್ತು ನಾವು ಇನ್ನೂ ನಮ್ಮ ಆರೋಗ್ಯ ವ್ಯವಸ್ಥೆಯನ್ನು ಸದೃಢ ಮಾಡ್ತಕ್ಕಂಥ ಅನೇಕ ಕ್ರಮಗಳು ಈಗಾಗಲೇ ನಾವು ತೊಗೊಂಡಿದ್ದೇವೆ. ಈಗ ಔಷಧಿ ಲಭ್ಯತೆ ಏನಿದೆ, ಈಗ 80% ಎಲ್ಲ ಕಡೆ ಔಷಧಿಗಳು ಸಿಗ್ತಾ ಇದೆ ನಮ್ಮ ಎಲ್ಲ ಕೇಂದ್ರಗಳಲ್ಲಿ. ಮೊದಲು 40% ಇರಲಿಲ್ಲ. ಮತ್ತು ಇನ್ನೂ ಎಲ್ಲ ನಮ್ಮ ಏನೇನು ಸೇವೆಯನ್ನು ನೀಡ್ತಕ್ಕಂಥದ್ದಕ್ಕೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು, ಅದೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ.